ನೋಡಿ, ಸರ್ಕಾರ ತೆಗೆದುಕೊಂಡಿರುವಂತ ನಿರ್ಧಾರದ ವಿಚಾರವಾಗಿ ಸರ್ಕಾರದ ಭಾಗ ಆದಂತವ್ರ ಕುಟುಂಬದವರೇ ಹೆಂಗೆ ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ನೋಡಿ. ಟಬುರಾವ್ ಅವರು ಅಂತಂದ್ರೆ ಸದ್ಯದ ಹಾಲಿ ಸಚಿವ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಪತ್ನಿನ ಟ್ವೀಟ್ ಮಾಡಿದ್ದಾರೆ. ಏನಂತ? ಪೊಲೀಸ್ ಕಮಿಷನರ್ ದಯಾನಂದ್ ಇದ್ರಲ್ಲ, ಅವ್ರು ಒಳ್ಳೆ ಅಧಿಕಾರಿ, ಅವರನ್ನು ಹೋಗಿ ಇವರು ಅಮಾನತ್ ಮಾಡಿರೋದಿದೆಯಲ್ಲ, ಇದು ಬಹಳ ಬೇಸರ ತಂದಿದೆ ಅಂತ ಹೇಳಿ ಅವ್ರುಗಳೇ ಅಂದ್ರೆ ಸರ್ಕಾರದ ಭಾಗ ಆಗಿರುವಂತವರ ಕುಟುಂಬದವರೇ ಈ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಅಂದ್ರೆ ಸರ್ಕಾರ ನಿರ್ಧಾರ ಇದು ಎಷ್ಟು ಸರಿ ಅನ್ನುವಂಥದ್ದು ಒಂದು ಪ್ರಶ್ನೆ. ಆಮೇಲೆ ತಮ್ಮ ತಪ್ಪನ್ನು ಮುಚ್ಕೊಳ್ಳೋಕೆ ಇನ್ನೊಬ್ರು ಕಡೆಗೆ ಇವ್ರು ಏನಾದ್ರು ಬೊಟ್ಟು ಮಾಡೋ ಪ್ರಯತ್ನದ ಭಾಗನ ಇದು ಅನ್ನುವಂಥ ಗುಮಾನಿ ಏನಿದೆ, ಅದಕ್ಕೆ ಮತ್ತಷ್ಟು ಪುಷ್ಟಿ ಕೊಡ್ತಾ ಇರುವಂಥದ್ದು ಸಂಗತಿ. ಇದೊಂದು ರೀತಿ RCB ಫಂಕ್ಷನ್ ಅಂತಾನೆ ಫ್ಯಾಮಿಲಿ ಫಂಕ್ಷನ್ ರೀತಿಯಾಗಿ ಆಗಿತ್ತು. ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವ್ರ ನೆಂಟರಿಸ್ಟ್ರು, ಅವ್ರು ಬರೋದು, ಅವ್ರು ಫೋಟೋ, ಒಂದ್ ರೀತಿ ಅಲ್ಲಿದ್ದಂಥ ಪ್ಲೇಯರ್ಸ್ಗೆ ಒಂದ್ ರೀತಿ ಇರಿಸು ಮುರುಸು ಉಂಟಾಗುವಂಥ ರೀತಿಯಾಗಿತ್ತು ಅವತ್ತು ನಮ್ಮ ಸರ್ಕಾರದ ಕೆಲ ವರ್ತನೆಗಳು. ಅದನ್ನ ನಾವು ಸ್ಟೇಜಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಸೊ ಈಗ ಇಷ್ಟೆಲ್ಲ ಮಾಡೋದು ಮಾಡಿ ಪೊಲೀಸ್ ಕಮಿಷನರ್ ಅಂದ್ರೆ ಈ ರೀತಿಯಾದಂಥ ಬಹಳಷ್ಟು ಸನ್ನಿವೇಶಗಳನ್ನ ಬಹಳ ಸಮರ್ಥವಾಗಿ ಅವ್ರು ನಿಭಾಯಿಸಿದ್ದಾರೆ. ಅಂಥವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಈಗ ಅಮಾನತ್ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಅವ್ರು ಬಹಳಷ್ಟು ಸಂದರ್ಭದಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಭಾನುವಾರಕ್ಕೆ ಇಟ್ಕೊಳ್ಳಿ, ಏನೇ ಕಾರ್ಯಕ್ರಮ ಇದ್ರು ಸಿಟಿ ಮಂದಿ ಓಡಾಡೋ ಸಂದರ್ಭ, ಟ್ರಾಫಿಕ್ ಜಾಮು ಮತ್ತೊಂದು ಸಮಸ್ಯೆ ಆಗುತ್ತೆ. ಇಷ್ಟೆಲ್ಲ ಹೇಳಿದಂಥ ನಂತರದಲ್ಲೂ ಕೂಡ ಕಾರ್ಯಕ್ರಮ ಮಾಡಿಕೊಂಡು ಈಗ ಅವ್ರನ್ನೇ ತಲೆದಂಡ, ಇದು ಎಷ್ಟು ಸರಿ ಅನ್ನೋ ಪ್ರಶ್ನೆಯನ್ನ ಬಹಳ ಪ್ರಮುಖವಾದಂಥ ಮಂದಿನೂ ಮಾಡ್ತಾ ಇದ್ದಾರೆ.